ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸ್ವಾತಿ. ಇವತ್ತಿನ ವಿಡಿಯೋದಲ್ಲಿ ಬಂದುಬಿಟ್ಟು ಕೆಲವೊಂದು ಕಿಚನ್ ಟಿಪ್ಸನ್ನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದ್ರೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ. ಹಾಗೂ ನನ್ನ ಚಾನಲಲ್ಲಿ ಟಿಪ್ಸು ಯಾವ ರೀತಿ ಎಂಥ ಟಿಪ್ಸ್ ಇದೆಯಂದರೆ ಕಿಚನ್ ಟಿಪ್ಸ್, ಬ್ಯೂಟಿ ಟಿಪ್ಸ್ ಆ್ಯಂಡ್ ಕೆಲವೊಂದು ಆರೋಗ್ಯದ ಬಗ್ಗೆ ಟಿಪ್ಸು, ಎಲ್ಲ ರೀತಿಯಾದ ಟಿಪ್ಸ್ಗಳು, ಪ್ರಾಡಕ್ಟ್ಸ್ಗಳು, ಎಲ್ಲ ರೀತಿಯಾದ ವೀಡಿಯೋಸು ಇದೆ. ನಿಮ್ಗೆ ಇಷ್ಟ ಆದರೆ ಒಂದು ಸಾರಿ ನನ್ನ ವೀಡಿಯೋನ ವಿಸಿಟ್ ಮಾಡಿ, ನಿಮ್ಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡ್ಕೊಂಡು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನನ್ನ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಲೇಟ್ ಮಾಡದೆ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಟಿಪ್ ಬಂದುಬಿಟ್ಟು ನಾವು ಈ ರೀತಿ ಎಕ್ಸ್ಪೈರ್ಡ್ ಆಗಿರುವಂಥ ಟ್ಯಾಬ್ಲೆಟ್ಸನ್ನು ನಾವು ಬೇಗ ಬಿಸಾಕ್ತೀವಿ. ಈ ಟ್ಯಾಬ್ಲೆಟ್ಸ್ ಅಂತಲೇ ಅಲ್ಲ, ವೇಸ್ಟ್ ಅಂತ ಎಲ್ಲ ರೀತಿಯ ಒಂದು ಪ್ರಾಡಕ್ಟ್ಸ್ಗಳನ್ನು ನಾವು ಬಿಸಾಕ್ತಾ ಇರ್ತೀವಿ. ಅದು ಬಿಸಾಕೋ ಮುಂಚೆ ಒಂದು ನಿಮಿಷ ನಮಗೆ ಯಾವುದೇ ರೀತಿ ನಮಗೆ ಹೆಲ್ಪ್ ಆಗುತ್ತೆಯೋ ಇಲ್ಲ ಅಂದರೆ ಯಾವುದಾದ್ರೂ ನಮ್ಗೆ ಬೇಕಾಗಿದೆಯಾ ಅಂತ ಒಂದು ಸರಿ ನಾವು ಯೋಚಿಸ್ಕೊಂಡು ನಾವು ಬಿಸಾಕಿದ್ರೆ ಸಾಕು. ಇದು ಟ್ಯಾಬ್ಲೆಟ್ಸ್ ನಮ್ಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂದರೆ, ನಾನು ಈ ರೀತಿ ಟ್ಯಾಬ್ಲೆಟ್ಸನ್ನು ಓಪನ್ ಮಾಡಿಬಿಟ್ಟು ಈ ರೀತಿ ಗಿಡ ಮರಗಳಿಗೆ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಪೌಡರ್ ಮಾಡಿಕೊಂಡು ಸಹ ಹಾಕ್ಬೋದು, ಇಲ್ಲಾಂದರೆ ಇದೇ ರೀತಿ ಆಗಿಬಿಟ್ರೆ ಸಾಕು. ಇದೊಂದು ಗಿಡ ಮರಗಳಿಗೆ ಒಂದು ಔಷಧಿ ಥರ ಸಿಗುತ್ತೆ. ತುಂಬ ಚೆನ್ನಾಗಿ ನಮ್ಮ ಗಿಡ ಮರಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ. ನೀವು ಕೂಡ ಇದೇ ರೀತಿ ಟ್ಯಾಬ್ಲೆಟ್ಸ್ ಆಗೋಗಿರೋಂಥ ಟ್ಯಾಬ್ಲೆಟ್ಸನ್ನು ಬಿಸಾಕ್ದಿರ ಈ ರೀತಿ ಗಿಡ ಮರಗಳಿಗೆ ಹಾಕಿ ತುಂಬ ಚೆನ್ನಾಗಿ ಗಿಡ ಮರಗಳನ್ನು ಬೆಳೆಸಿ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ನಾವು ಈ ರೀತಿ ಸ್ಟಿಕ್ಕರ್ಸನ್ನು ಜಾಸ್ತಿ ತಗೊತಾ ಇರ್ತೀವಿ. ಸ್ಯಾರೀಸ್ ಮ್ಯಾಚಿಂಗ್, ಡ್ರೆಸ್ ಮ್ಯಾಚಿಂಗ್ ಅಂತ ತಗೊತಾ ಇರ್ತೀವಿ. ಅದೊಂದೊಂದು ಟೈಮಲ್ಲಿ ಅದು ಗಮ್ ಅನ್ನೋದು ನಮ್ಮ ಹಣೆ ಮೇಲೆ ಮೆತ್ಕೊಳ್ಳೋದೇ ಇಲ್ಲ. ಒಂದೊಂದು ಸಾರಿ ಬಿದ್ದೋಗ್ತಾ ಇರುತ್ತೆ. ಎಷ್ಟೇ ಸ್ಟಿಕ್ಕರ್ಸ್ ಇಟ್ಕೊಂಡ್ರೂ ಕೂಡ ಬೇಗ ಬಿದ್ದೋಗ್ತಾ ಇರುತ್ತೆ. ಆ ರೀತಿ ಬಿದ್ದೋಗಬಾರ್ದು ಅಂದರೆ ಈ ಟಿಪ್ಪನ್ನು ನೀವು ಯೂಸ್ ಮಾಡಲೇಬೇಕು. ನನಗಂತೂ ಈ ಟಿಪ್ ತುಂಬ ಚೆನ್ನಾಗಿ ಇಷ್ಟ ಆಗಿದೆ. ಈ ರೀತಿ ಫ್ರೀಝಲ್ಲಿ ನಾವು ಒಂದು ಅರ್ಧ ಗಂಟೆ ನಾವು ಈ ಸ್ಟಿಕ್ಕರ್ಸನ್ನು ನಾವು ಫ್ರೀಝಲ್ಲಿ ಇಡುವುದರಿಂದ ನಮಗೆ ತುಂಬ ಚೆನ್ನಾಗಿ ಆ ಗಮ್ ಅನ್ನೋದು ಹಣೆ ಮೇಲೆ ಅಂಟ್ಕೊಳ್ಳುತ್ತೆ. ಸ್ಟಿಕ್ಕರ್ಸ್ ಯಾವುದೇ ರೀತಿ ಬಿದ್ದೋಗೋ ಚಾನ್ಸಸ್ ಇರೋದಿಲ್ಲ. ನಿಮಗೆ ಈ ಟಿಪ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ನಮಗೆ ಚಳಿಗಾಲ ಬಂದರೆ ಸಾಕು ನಮ್ಮ ತುಟಿಗಳು ತುಂಬಾ ಒಡೆದೋಗ್ತಾ ಇರುತ್ತೆ. ಸ್ಮೂತ್ನೆಸ್ ಅನ್ನೋದೇ ಇರೋದಿಲ್ಲ ಮತ್ತು ಲಿಪ್ಸು ಡಾರ್ಕಾಗಿ ಕೂಡ ಆಗ್ತಾ ಇರುತ್ತೆ. ಆ ರೀತಿ ಆಗದಿರ ನಾನು ಈ ರೀತಿ ಒಂದು ಮನೆಯಲ್ಲೇ ಒಂದು ಚಿಕ್ಕ ಸ್ಕ್ರಬ್ಬರನ್ನು ಮಾಡ್ಕೊಂಡಿದ್ದೀನಿ. ನಾನೇನು ಮಾಡಿದ್ದೀನಿ ಅಂದರೆ, ಒಂದು ಸ್ವಲ್ಪ ಶುಗರು ಮತ್ತು ಸ್ವಲ್ಪ ನಿಂಬೆ ರಸ ಮತ್ತು ಒಂದು ಸ್ವಲ್ಪ ಕೊಕೊನೆಟ್ ಆಯಿಲನ್ನು ಹಾಕ್ಕೊಂಡಿದ್ದೀನಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು 5-10 ಮಿನಿಟ್ಸ್ ನಾವು ಈ ರೀತಿ ಲಿಪ್ಸನ್ನು ಸ್ಕ್ರಬ್ ಮಾಡಿಕೊಂಡ್ರೆ ಸಾಕು. ನಮಗೆ ಆ ಡಾರ್ಕ್ನೆಸ್ಸು ಹೋಗುತ್ತೆ ಮತ್ತು ತುಟಿ ಹೊಡೆದಿರುತ್ತಲ್ಲ ಅದು ಕೂಡ ಕ್ಲೀನಾಗಿ ಹೋಗಿ ನಮ್ಮ ಸ್ಮೂತಾಗೆ ಲಿಪ್ಸ್ ಅನ್ನೋದು ಸ್ಮೂತಾಗೆ ಮಾಡುತ್ತೆ. ಈ ರೀತಿ ಒಂದು ವಾರಕ್ಕೆ ನಾವು 1-2 ಸಾರಿ ನಾವು ಮಾಡಿದ್ರೆ ಸಾಕು. ನಮ್ಮ ತುಟಿ ತುಂಬ ಚೆನ್ನಾಗಿ ಸ್ಮೂತಾಗೆ ಆಗುತ್ತೆ. ನಾವು ಫೇಸ್ಗೆ ಮಾತ್ರ ಫೇಶಿಯಲ್ ಅವೆಲ್ಲ ಮಾಡ್ಕೊತೀವಿ ಮತ್ತು ಲಿಪ್ಸ್ ಮಾತ್ರ ಆಗಿ ಬಿಡ್ತೀವಿ. ಇಲ್ಲಾಂದರೆ ಪ್ರಾಡಕ್ಟ್ಸನ್ನು ಜಾಸ್ತಿ ದುಡ್ಡು ಕೊಟ್ಟು ನಾವು ಪ್ರಾಡಕ್ಟ್ಸನ್ನು ತಗೊತಾ ಇರ್ತೀವಿ. ಆ ರೀತಿ ಆಗದಿರ ಮನೆಯಲ್ಲೇ ಈ ರೀತಿ ನಾವು ಲಿಪ್ಸ್ಗೋಸ್ಕರ ನಾವು ಸ್ಕ್ರಬ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ನಮ್ಮ ಲಿಪ್ಸ್ ಅನ್ನೋದು ಹೆಲ್ದಿಯಾಗೆ ಇರುತ್ತೆ. ಈ ರೀತಿ ಸ್ಕ್ರಬ್ ಆಗಿದ ನಂತರ ಒಂದು ಟಿಶ್ಯೂ ಪೇಪರನ್ನು ತಗೊಂಡು ಲಿಪ್ಸನ್ನು ಒರೆಸ್ಕೊಂಡ್ಬಿಟ್ಟು ಮತ್ತು ಒಂದು ಲಿಪ್ ಬಾಮ್ ಇಲ್ಲ ವ್ಯಾಸ್ಲೈನ್ ನಮ್ಮ ಲಿಪ್ಸ್ ಮೇಲೆ ಹಚ್ಕೊಂಡ್ರೆ ಸಾಕು. ನಮ್ಮ ಲಿಪ್ಸ್ ಅನ್ನೋದು ತುಂಬ ಚೆನ್ನಾಗಿ ಸ್ಮೂತಾಗೆ ಆಗುತ್ತೆ, ಡಾರ್ಕ್ನೆಸ್ ಕೂಡ ಹೋಗುತ್ತೆ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ನಾವು ಈ ರೀತಿ ಡಬ್ಬಿಯಲ್ಲಿರೋಂಥ ಸ್ಟಿಕ್ಕರ್ಸನ್ನು ತಗೊತಾ ಇರ್ತೀವಲ್ಲ, ಡೈಲಿ ಯೂಸ್ಗೆ ಚೆನ್ನಾಗಿರುತ್ತೆ ಅಂತ. ಆ ರೀತಿ ನಾನು ಕೂಡ ತಗೊಂಡಿದ್ದೆ. ಆ ಡಬ್ಬಿಯಲ್ಲಿ ಇಟ್ಟರೆ ಬಿದ್ದೋಗೋದು ಇಲ್ಲ ಚೆಲ್ಲೋಗೋದು ಆಗ್ತಾಯಿತ್ತು. ಅದಕ್ಕೋಸ್ಕರ ನಾನು ಈ ರೀತಿ ಜ್ಯುವೆಲ್ರಿ ಬಾಕ್ಸಲ್ಲಿ ನಾನು ಆ ಸ್ಟಿಕ್ಕರ್ಸನ್ನು ಹಾಕ್ಕೊಂಡಿದ್ದೀನಿ. ಬೇಗ ನಾನು ಎಲ್ಲಾದರೂ ಹೋಗಬೇಕು, ಈ ರೀತಿ ಸ್ಟಿಕ್ಕರ್ ತಗೋಬೇಕು ಅಂದರೆ ಈ ರೀತಿ ತುಂಬಾ ಕಷ್ಟ ಆಗ್ತಾ ಇರುತ್ತೆ, ಬೇಗ ಆ ಸ್ಟಿಕ್ಕರ್ ಬರೋದಿಲ್ಲ. ಆ ರೀತಿ ಇದ್ದಾಗ ನಾನು ಈ ಟಿಪ್ಸನ್ನು ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಸ್ಟಿಕ್ಕರ್ಸ್ನೆಲ್ಲ ಓಪನ್ ಮಾಡಿಬಿಟ್ಟು ಈ ರೀತಿ ಒಂದು ಕಾರ್ಡ್ಗೆ ನಾನು ಸ್ಟಿಕ್ಕರ್ಸನ್ನು ಅಂಟಿಸ್ಕೊಂಡಿದ್ದೀನಿ. ಈ ರೀತಿ ಇದ್ದರೆ ನನಗೆ ತುಂಬ ಈಸಿಯಾಗಿ ಸ್ಟಿಕ್ಕರನ್ನು ಇಟ್ಕೊಳ್ಳೋಕ್ಕೆ
ಈಸಿ ಆಗುತ್ತೆ. ನಿಮ್ಗೆ ಕೂಡ ಈ ಸ್ಟಿಕ್ಕರ್ಸು ತುಂಬ ಇಷ್ಟ ಈ ಟಿಪ್ಸ್ ಏನಾದರೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಕೂಡ ನನ್ನ ಚಾನಲನ್ನು ಸಪೋರ್ಟ್ ಮಾಡೋಕ್ಕೆ ಹೇಳಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನೀವು ಸಪೋರ್ಟ್ ಮಾಡೋದ್ರಿಂದ ನಾನು ಇನ್ನೂ ಹೆಚ್ಚಿನ ವೀಡಿಯೋಸನ್ನು ನಿಮಗೆ ಶೇರ್ ಮಾಡೋಕ್ಕೆ ನನಗೆ ಆಸಕ್ತಿ ಆಗುತ್ತೆ. ನಾನು ಬೇಗ ನಿಮಗೆ ಟಿಪ್ಸ್ ಅನ್ನೋದು ಶೇರ್ ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ನಾನು ಈ ರೀತಿ ಕುಕ್ಕರಲ್ಲಿ ನೀರನ್ನು ಬಿಸಿ ಮಾಡ್ತಾಯಿದ್ದೀನಿ. ಅದು ಏನಕ್ಕೆ ಈ ರೀತಿ ಬಿಸಿ ಮಾಡ್ತಾಯಿದ್ದೀನಿ ನಿಮಗೂ ಗೊತ್ತಾಗಬೇಕಲ್ಲ, ಅದಕ್ಕೋಸ್ಕರ ಈ ವಿಡಿಯೋನ ತೋರಿಸ್ತಿದ್ದೀನಿ. ನನಗಂತೂ ಈ ವಿಡಿಯೋ ತುಂಬಾ ಇಷ್ಟ ಆಗಿದೆ. ಒಬ್ಬೊಬ್ಬರ ಮನೆಯಲ್ಲಿ ಐರನ್ ಬಾಕ್ಸ್ ಇರೋದಿಲ್ಲ, ಒಬ್ಬರ ಮನೇಲಿ ಐರನ್ ಬಾಕ್ಸ್ ಇರುತ್ತೆ ಬಟ್ ಕರೆಂಟ್ ಇರೋದಿಲ್ಲ, ಬೇಗ ಎಲ್ಲಾದರೂ ಹೋಗಬೇಕು, ಐರನ್ ಮಾಡ್ಕೋಬೇಕು ಬಟ್ಟೆ, ಆ ರೀತಿ ಇದ್ದಾಗ ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ನನಗಂತೂ ತುಂಬಾ ಚೆನ್ನಾಗಿದೆ ಇದು. ಎಷ್ಟು ಚೆನ್ನಾಗಿ ಐರನ್ ಆಗುತ್ತೆ ಅಂತ ನೀವೇ ನೋಡ್ಬೋದು. ಐರನ್ ಬಾಕ್ಸಿಂದ ಕೂಡ ಇದೇ ರೀತಿ ನಾವು ಕುಕ್ಕರಲ್ಲಿ ಯೂಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಐರನ್ ಆಗುತ್ತೆ, ಬಟ್ಟೆ ತುಂಬ ಚೆನ್ನಾಗಿ ಕ್ಲೀನಾಗಿ ಕೂಡ ಇರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ನನಗಂತೂ ಈ ಟಿಪ್ಪು ತುಂಬಾ ಇಷ್ಟ ಆಗಿದೆ. ನಿಮಗೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತಷ್ಟು ವಿಡಿಯೋಗಳನ್ನು ನೋಡೋದಕ್ಕಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ, ನನ್ನ ಎಲ್ಲ ನೋಟಿಫಿಕೇಷನ್ ಬರುತ್ತೆ. ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ನನ್ನ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಈ ವಿಡಿಯೋದಲ್ಲಿ ನಿಮ್ಗೆ ಯಾವ ಟಿಪ್ ಇಷ್ಟ ಆಯಿತು ಅಂತ ನಂಗೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ನಿಮಗೆ ಯಾವ ಟಿಪ್ ಬೇಕು, ಯಾವ ರೀತಿ ಪ್ರಾಡಕ್ಟ್ಸ್ ಬಗ್ಗೆ, ಇಲ್ಲಾಂದರೆ ಬ್ಯೂಟಿ ಬಗ್ಗೆ, ಹೇರ್ ಸ್ಟೈಲ್ಸ್, ಈ ಕಿಚನ್ ಟಿಪ್ಸ್, ನಿಮಗೆ ಯಾವ ಟಿಪ್ ಬೇಕಾದರೆ ಆ ಟಿಪ್ಪನ್ನು ನನಗೆ ಕಾಮೆಂಟ್ ರೂಪದಲ್ಲಿ ತಿಳಿಸ್ಕೊಟ್ರೆ ನಾನು ಆ ವಿಡಿಯೋನ ನಿಮಗೆ ಶೇರ್ ಮಾಡ್ತೀನಿ. ನೀವು ಬೇಗ ನನ್ನ ವೀಡಿಯೋಸನ್ನು ನೋಡ್ಬೋದು. ಆ್ಯಂಡ್ ಬಾಯ್ ಬಾಯ್, ಪ್ಲೀಸ್ ಸಬ್ಸ್ಕ್ರೈಬ್.